ಜ್ಞಾನವೂ ಬೇಕು ಮತ್ತೆ ಆಚರಣೆಯೂ ಕೂಡ ಜ್ಞಾನಕ್ಕೆ ತಕ್ಕ ಹಾಗೆ ಇರಬೇಕು. ಇದು ಸಮಯಾಚಾರದಲ್ಲಿ. ಪೂರ್ವಮೀಮಾಂಸೆಯಲ್ಲಿ ಅದನ್ನ ಹೇಳ್ತಾರೆ ಧರ್ಮ ಜಿಜ್ಞಾಸೆ ಅಂತ, ಅಂದ್ರೆ ಕರ್ಮ ಜಿಜ್ಞಾಸೆ. ಅದಕ್ಕೆ ಅಥಾತೋ ಕರ್ಮ ಜಿಜ್ಞಾಸ ಅಂತ ಶುರುವಾಗುತ್ತೆ. ಹಾಗೆ ಉತ್ತರ ಮೀಮಾಂಸದಲ್ಲಿ ಅದು ಬ್ರಹ್ಮ ಜಿಜ್ಞಾಸ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ. ಈ ಬ್ರಹ್ಮ ಜಿಜ್ಞಾಸೆ ಬಗ್ಗೆ ಇದಿದೆ. ಅಂದ್ರೆ ಇದೆರಡೂ ಕೂಡ ಇರಬೇಕು. ಅಂದ್ರೆ ಆತ್ಮದ ಒಂದು ಜ್ಞಾನ ಇರಬೇಕು, ನಾನು ಯಾರು ಅಂತ ತಿಳ್ಕೊಳ್ಳೋ ಒಂದು ಆಸೆಯಾದರೂ ಇರಬೇಕು, ಆ ಜ್ಞಾನದಲ್ಲಿ ಅರಿವಿರಬೇಕು, ತಾನು ಮಾಡಿದ ಧರ್ಮಗಳೆಲ್ಲ ಅದಕ್ಕಾಗಿಯೇ ಮಾಡ್ತಾ ಇದ್ದೀನಿ ಅನ್ನೋದಿರಬೇಕು. ಆಮೇಲೆ ಅದಕ್ಕೆ ತಕ್ಕಂತೆ ವೇದ ಮಂತ್ರಗಳನ್ನ ಶಾಸ್ತ್ರೋಕ್ತವಾಗಿ ಹೇಳಿ ಆ ಪೂಜೆಯನ್ನ ಮಾಡಿದಾಗ ಸಮಯಾಚಾರ ಪೂಜೆ ಆಗುತ್ತದೆ. ಇಲ್ಲಿ ಏನಾಗುತ್ತೆ, 3 ಭಾಗ ಆಗೋಗಿದೆ. ಜ್ಞಾನ, ಆತ್ಮಜ್ಞಾನ ಇಲ್ಲ, ಸ್ವಲ್ಪನೂ ಆತ್ಮಜ್ಞಾನ ಇಲ್ಲ. ಆಚರಣೆಯಲ್ಲಿ ಬರೀ ಅಭ್ಯಾಸದ ಮೇಲೆ ಆಚರಣೆ, ವೇದ ಪಾಠ, ವೇದ ಮಂತ್ರ ಪರ್ಫೆಕ್ಟ್ ಆಗಿ ಮಂತ್ರ ಹೇಳೋರು ಇರ್ತಾರೆ, ಆದರೆ ಅವರಿಗೆ ಒಂದಕ್ಕೊಂದು ಕನೆಕ್ಟ್ ಮಾಡಕ್ಕೆ ಬರಲ್ಲ. ಅಂದ್ರೆ ಪರಮಾತ್ಮನನ್ನು ಮತ್ತು ಮಾಡುವ ಆಚರಣೆಯ ಉದ್ದೇಶ ಏನಿದೆ ಅದೇ ಸಫಲವಾಗುವುದಿಲ್ಲ. ಎಷ್ಟೋ ಸತಿ ಅದು ಸಮಯಾಚಾರ ಅನ್ಸ್ಕೊಂಡ್ರು ಸಮಯಾಚಾರ ಆಗುವುದಿಲ್ಲ. ಅದರಿಂದ ಎಷ್ಟೋ ಸತಿ ನಾನು ಅನ್ಕೊಳ್ತೀನಿ, ನನಗೆ ವೇದ ಮಂತ್ರಗಳೆಲ್ಲ ಬರದೇ ಇದ್ರೂ ಕೂಡ ಪ್ರಾರಂಭದಲ್ಲಿ ಸಂಕಲ್ಪ ತಗೊಂಡು ಕಳಶ ಸ್ಥಾಪನೆ ಮಾಡೋದು ಎಲ್ಲರೂ ಮಂತ್ರೋಕ್ತವಾಗಿ ಆಗಲಿ ಅಂತ ಹೇಳಿ ನಾನು ಮಂತ್ರ ಹೇಳಿ ಮಾಡಿಸ್ಬಿಟ್ಟು ಆಮೇಲೆ ನಾನು ಪೂಜೆ ಶುರು ಮಾಡ್ತೀನಿ ಎಷ್ಟೋ ಸತಿ. ಅದರಿಂದ ಸಮಯಾಚಾರ ಅಂದಾಗ ಇಲ್ಲಿಗೆ ಋಷಿ ದಕ್ಷಿಣಾಮೂರ್ತಿ. ಸಮಾಚಾರ ಪೂಜೆಗೆ ದಕ್ಷಿಣಾಮೂರ್ತಿನೇ ಋಷಿ ಮತ್ತು ಕಾಮೇಶ್ವರಿಯರೇ ದೇವತೆಗಳು. ಇಲ್ಲಿ ಬರೀ ಸಾತ್ವಿಕ ಆಹಾರವನ್ನೇ ನಾವು ನೈವೇದ್ಯವಾಗಿ ಇಡಬೇಕು. ಹಾಲು, ಹಣ್ಣು ಮತ್ತೆ ಸಾತ್ವಿಕವಾದ ದೇವಿಗೆ ಪ್ರೀತಿನೋ ಅದನ್ನಿಟ್ಟು ನೈವೇದ್ಯ ಮಾಡ್ತೀವಿ. ಇದು ಸಮಯಾಚಾರ ಪೂಜೆ ಆಗುತ್ತೆ. ಸಮಯಾಚಾರ ತತ್ಪರ. ಮೂಲಾಧಾರೈಕ ನಿಲಯ. ಮೂಲಾಧಾರ ಅಂದಾಗಲೇ ಅದರಲ್ಲೇ ಅರ್ಥ ಇದೆ. ಸುಷುಮ್ನೆಯ ಮೂಲ, ಕುಂಡಲಿನಿಯ ಆಧಾರ, ಮೂಲಾಧಾರ. ಅದು ಇಲ್ಲಿ ನಮ್ಮ ಕೆಳಗಡೆ ಈ ಬುಧದ್ವಾರದ ಮೇಲ್ಭಾಗದಲ್ಲಿ ಇರುವಂತಹ ಒಂದು ಪವಿತ್ರವಾದ ಸ್ಥಳ ಮೂಲಾಧಾರ. ಈ ಮೂಲಾಧಾರದಲ್ಲಿ ಕುಂಡಲಿನಿ ಅಲ್ಲಿ ಮಲಗಿರುವಂತಹ ಜಾಗ ಮೂಲಾಧಾರ. ಯಾವಾಗ ಆ ಸರ್ಪ ಕುಂಡಲಿನಿಯನ್ನ ನಾವು ಉದ್ದೀಪನ ಮಾಡ್ತೀವಿ ಆಗ ಜೀವನದಲ್ಲಿ ಜ್ಞಾನ ನಮ್ಮಲ್ಲಿ ನಿಜವಾಗ್ಲೂ ಕೂಡ ಸರಿಯಾದ ದಿಕ್ಕಿಗೆ ನಾವು ಹೋಗ್ತಾ ಇದ್ದೀವಿ. ಅಂದರೆ ಮನುಷ್ಯ ಅವನಲ್ಲಿ ಒಂದು ದೊಡ್ಡ ಪರಿವರ್ತನೆ ಆಗ್ತಾ ಇದೆ. ಬೇರೆ ಒಂದು ಸೂಕ್ಷ್ಮ ಆಯಾಮಕ್ಕೆ ಅವನು ಬೇರೆ ಡೈಮೆನ್ಷನ್ಗೆ ಹೋಗ್ತಿದ್ದಾನೆ. ಅವನ ಬುದ್ಧಿ ಎಲ್ಲ ಆ ಇಂಟೆಲಿಜೆನ್ಸ್ ಅನ್ನೋದು ಇಂಟ್ಯೂಟಿವ್ ನಾಲೆಜ್ಗೆ ತಿರುಗ್ತಾ ಇದೆ. ಇಂದ್ರಿಯಕ್ಕೆ ಗೋಚರವಾಗದೇ ಇರೋದು, ಮನಸ್ಸಿಗೆ ಅಂತಃಕರಣಕ್ಕೆ ಗೋಚರವಾಗದೇ ಇರೋದು, ಅದಕ್ಕೆ ಅತೀತವಾಗಿ ಅವನು ಗೋಚರವಾಗುವ ಸ್ಥಿತಿಗೆ ಬಂದಿದ್ದಾನೆ ಅಂತ. ಆ ಮೂಲಾಧಾರದಲ್ಲಿ ನಮಗೆ ಯಾವಾಗ ಒಳಗಡೆ ಆಸಕ್ತಿ ಉಂಟಾಗುತ್ತೋ ಆಗ ಬ್ರಹ್ಮಗ್ರಂಥಿ ಭೇದನೆ ಆಗುತ್ತೆ. ಮೂಲಾಧಾರ ಏಕನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ. ಆ ಬ್ರಹ್ಮಗ್ರಂಥಿ ಅನ್ನೋದು ಓಪನ್ ಅಪ್ ಆದಾಗ ಆಗ ಆ ಶಕ್ತಿ ಮೇಲ್ಮುಖವಾಗಿ ಹೋಗುತ್ತೆ. ಇದು ಬಹಳ ಇಟ್ಸ್ ಎನ್ ಈವೆಂಟ್ ಇನ್ ಹ್ಯೂಮನ್ ಎವಲ್ಯೂಷನ್. ಹಾಗೆ ಬಂದಾಗ ಮಣಿಪುರದಲ್ಲಿ ಕೂಡ ನಮಗೆ ಒಂದು ಶಕ್ತಿ ಉದಯವಾಗತ್ತೆ. ಆ ಶಕ್ತಿಯ ಬೆಳಕು ಉದಯವಾದಾಗ ಇದು ವಿಷ್ಣು ಗ್ರಂಥಿ ವಿಭೇದಿನಿ. ಹಾಗೆ ಆ ದೇವಿ ಆ ಶಕ್ತಿ ಮೇಲಕ್ಕೆ ಹರಿದು ಬಂದು ಆ ರುದ್ರ ಗ್ರಂಥಿಯನ್ನು ಭೇದಿಸಿದಾಗ ನಮಗೆ ಆ ಕುಂಡಲಿನಿ ಶಕ್ತಿ ಒಂದು ರೀತಿ ಸ್ಥಾಪಿತವಾಗತ್ತೆ, ಒಂದು ರೀತಿಯಲ್ಲಿ ಸ್ಟಡಿ ಆಗತ್ತೆ. ಆ ಕುಂಡಲಿನಿ ಶಕ್ತಿ ಸ್ಟಡಿ ಆಗತ್ತೆ, ನಮಗೆ ಕೆಳಗೆ ಹೋಗುತ್ತೆ ಅಥವಾ ನಾನು ಜಾರ್ಬಿಡ್ತೀನಿ ಅನ್ನೋದು ಆ ಭಯ ಹೊಂಟೋಗುತ್ತೆ, ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ನಮಗೆ. ಇವಾಗ ಒಂದು ರೀತಿ ಆ ಡೈಮೆನ್ಷನ್ನೇ ಬೇರೆ, ಇವೆಲ್ಲ ಬೇರೆ 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 ಜ್ಞಾನದ ಆಯಾಮಗಳು, ಸೂಕ್ಷ್ಮ ಅತಿ ಸೂಕ್ಷ್ಮ. ಹಾಗೆ ಹೋಗ್ತಾ ಯಾವಾಗ ಅದು ಆಜ್ಞಾಚಕ್ರ ಓಪನ್ ಆಗುತ್ತೆ, ರುದ್ರಗ್ರಂಥಿ ಭೇದನೆ ಆಗುತ್ತೆ, ಅದು ಅವಳ ಸಹಸ್ರಾರದಲ್ಲಿ ಹೋಗಿ ಅವಳು ಅಮೃತವನ್ನು ಸುರಿಸಿ ಅಮೃತ ವರ್ಷವಾಗುತ್ತೆ. ಎಲ್ಲ ನಾಡಿಗಳು ತೊಯ್ದು ತೃಪ್ತಿ ಆಗುತ್ತೆ. ಅದರಿಂದ ತಿಳ್ಕೋಬೇಕು, ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ. ಯಾವಾಗ ಬ್ರಹ್ಮಗ್ರಂಥಿ ಸುಮ್ಮನೆ ಆಗೋದಿಲ್ಲ, ನಮಗೆ ಬೇಕು ಅನ್ಬೇಕು, ನಮ್ಮಲ್ಲಿ ಒಂದು ಆಸೆ ಬರಬೇಕು, ಮೇಲಕ್ಕೆ ಹೋಗ್ಬೇಕು, ನಾನು ಇದಿಷ್ಟೇ ಲೆವೆಲ್ ಅಲ್ಲ, ಇನ್ನೂ ನಾನು ಬೇರೆ ಬೇರೆ ಆಯಾಮಗಳಿಗೆ ಹೋಗ್ಬೇಕು ಅಂತ. ಆಮೇಲೆ ವಿಷ್ಣು ಗ್ರಂಥಿ ವಿಭೇದಿನಿ, ರುದ್ರ ಗ್ರಂಥಿ ವಿಭೇದಿನಿ, ಸಹಸ್ರಾರಾಂಬುಜಾರೂಢ ಸುಧಾಸಾರ ಆದಿವರ್ಷಿಣಿ. 6 ಚಕ್ರಕ್ಕೂ ಮೀರಿ ಹೋಗಿ ಸಹಸ್ರಾರದಲ್ಲಿ ಹೋದಾಗ ಅವಳು ಚಂದ್ರಮಂಡಲದಲ್ಲಿ ಸುಧಾಸಾರ ಅಭಿವರ್ಷಿಣಿ. ಅವಳು ಹೇಗೆ ಒಳಗಡೆಯಿಂದ ಹೇಗೆ ಇರ್ತಾಳೆ, ತಟಿಲ್ಲತಾ ಸಮರುಚಿ, ಒಂದು ಸಣ್ಣದಾಗಿ ಮಿಂಚಿನ ಬಳ್ಳಿ ಹಾಗೆ ಹೋಗ್ತಾಳೆ. ತಟಿಲ್ಲತಾ ಸಮರುಚಿ ಷಟ್ಚಕ್ರೋ ಪರಿಸಂಸ್ಥಿತ. ಷಟ್ಚಕ್ರದಲ್ಲಿ ಅವಳು ಧಾವಿಸಿ ಹೋಗಿ ಆ ಮೇಲ್ಗಡೆ ಆ ಸಹಸ್ರಾರದಲ್ಲಿ ಅವಳು ಆರೂಢಳಾಗ್ತಾಳೆ.
ಅಲ್ಲಿ ಕೂತ್ಕೊಳ್ತಾಳೆ, ಅಲ್ಲಿ ಹೋಗಿ ಪ್ರತಿಷ್ಠಾಪಿತಳಾಗ್ತಾಳೆ. ಸಚ್ಚಕ್ರು ಪರಿಸಂಸ್ಥಿತ ಮಹಾಸಕ್ತಿ. ಇದು ತುಂಬ ಇಂಪಾರ್ಟೆಂಟು. ನನಗೆ ಆಕರ್ಷಣೆ ಆಗಿದ್ದ ನಾಮ ಮಹಾಸಕ್ತಿ ಅಂತ. ಮೊದಲು ಮಹಾಶಕ್ತಿ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಲಲಿತಾ ಸಹಸ್ರನಾಮ ಮಹಾಶಕ್ತಿ ಕುಂಡಲಿನಿ ಅಂದ್ಬಿಡ್ತಿದ್ದೆ. ಅದು ಯಾವಾಗ ಆಳವಾಗಿ ನನಗೆ ಗೋಚರವಾಯಿತೋ ಇದು ಮಹಾಶಕ್ತಿಯೂ ಹೌದು, ಆದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಸ್ಟ್ಯಾನ್ಸನಲ್ಲಿ ಬಂದಿರೋದು ಈ ನಾಮ ಮಹಾ ಆಸಕ್ತಿ ಕುಂಡಲಿನಿ. ಯಾವುದರಲ್ಲಿ ಆಸಕ್ತಿ ಅವಳಿಗೆ? ಜೀವಾತ್ಮನನ್ನ ಪರಮಾತ್ಮ ಮಾಡುವ ಆಸಕ್ತಿ. ನಮ್ಮಲ್ಲಿ ಆ ಮೂಲಾಧಾರದಲ್ಲಿ ಎದ್ದು ಅವಳು ಸಹಸ್ರಾರಕ್ಕೆ ತಲುಪುವ ಆಸಕ್ತಿ. ಆ ಕುಂಡಲಿನಿಗೆ ಶಿವನಲ್ಲಿ ಒಂದಾಗುವ ಆಸಕ್ತಿ, ಜೀವಾತ್ಮ ಪರಮಾತ್ಮನಲ್ಲಿ ಸೇರುವ ಆಸಕ್ತಿ. ಆಸಕ್ತಿ ಅಂದಾಗ ಯಾವಳಿಗೆ ಆಸಕ್ತಿ ಅನ್ಕೋಬಾರ್ದು. ಆಸಕ್ತಿ ಅನ್ನೋದೇನೇ ಉತ್ಸಾಹ ಬರುತ್ತೆ, ಆಮೇಲೆ ಆನಂದ ಆಸಕ್ತಿಯಲ್ಲೇ ಬರುತ್ತೆ. ಆಮೇಲೆ ಇದು ಇಂಟ್ರೆಸ್ಟ್ ಅಂತೀವಿ. ಆಸಕ್ತಿ ಅಂದರೆ ಇಂಗ್ಲೀಷ್ನಲ್ಲಿ ಆ ಇಂಟ್ರೆಸ್ಟ್ ಸುಮ್ಮನೆ ಬರಲ್ಲ, ಪಾರ್ಟಿಸಿಪೇಷನ್ ಇಂದ ಬರಬೇಕು. ನಮ್ಮ ಇನ್ವಾಲ್ವ್ಮೆಂಟ್ ಇರಬೇಕು, ನಮಗೆ ಬೇಕು ಅನ್ನಿಸ್ಬೇಕು, ನಮಗೆ ಆ ಅರ್ಜಿ ಬರಬೇಕು. ಎಲ್ಲ ಆಸಕ್ತಿನಲ್ಲಿದೆ. ಅದಕ್ಕೆ ಆಸಕ್ತಿ ಕಳ್ಕೋಬಾರ್ದು ಅಂತಾರೆ. ಈ ಆಸಕ್ತಿ ಅನ್ನೋದು ನಾವು ಪ್ರತಿಯೊಂದು ಕೆಲಸದಿಂದ ಶುರು ಮಾಡಬೇಕು. ನಾನು ಕ್ಲಾಸ್ ಮಾಡುವಾಗ ಮೊದಲನೇ ಕ್ಲಾಸ್ನಲ್ಲಿ ಅದು ಹೇಳೋದು, ಇಷ್ಟಪಟ್ಟು ಮಾಡಿ, ಆನಂದದಿಂದ ಮಾಡಿ, ಖುಷಿಯಿಂದ ಮಾಡಿ, ಸುಖವಾಗಿ ಒಳಗಡೆ ಫ್ರೀಡಮ್ ಇಂದ ಮಾಡಿ, ಬಿಡುಗಡೆಯಿಂದ ಮಾಡಿ. ನೀವು ಎಷ್ಟೋ ಕೆಲಸಗಳನ್ನ ಸಾಧಿಸ್ತೀರಾ, ಇದಾಗಲೇಬೇಕು ಅಂತ ಆಗುತ್ತಲ್ವಾ? ಆಗದೇ ಇದ್ರೆ ಎಷ್ಟು ಬೇಜಾರು ಮಾಡ್ಕೊಳ್ತೀರಾ, ಆಗಿಸ್ಕೊಳ್ತೀರಾ. ಹೇಗಾದ್ರೂ ಮಾಡಿ ಹಠ ಮಾಡಿ, ನಮ್ಮ ಅಹಂಕಾರಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಲ್ವಾ, ಆಗಿಸ್ಕೊಳ್ತೀರಾ ಅಲ್ವಾ? ಇಲ್ಲೂ ಕೂಡ ನೀವು ಆಗ್ಲೇಬೇಕು ಅಂತ ಹೊರಟಾಗ ಕೆಲಸಗಳೆಲ್ಲ ಆಸಕ್ತಿಯಿಂದ ಮಾಡ್ತಾ ಇದ್ದಾಗ, ನನ್ಗೆ ಹಾಗೆ ಮಾಡ್ತಾ ಇದ್ದಾಗ ಎಷ್ಟೋ ಸತಿ ನಾ ಅನ್ಕೊಂಡ ಹಾಗೆ ಆಗೋಲ್ಲ. ನಂಗೆ ಗೊತ್ತದು ಹೀಗೆ ಆಗಲ್ಲ. ಆಗದ ಪರವಾಗಿಲ್ಲ ಅದು. ಯಾಕೆ ಅಂದ್ರೆ ನಾನು ಮಾಡ್ತಾ ಇರೋದು ಅಲ್ಲಿ ಅಲ್ಲ, ನಾನು ಮಾಡ್ತಾ ಇರೋದು ಇಲ್ಲಿ. ಅಂದ್ರೆ ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೂ ಒಳಗಡೆ ಹೋಗೋದಕ್ಕೆ, ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೂ ಮೇಲಕ್ಕೆ ಹೋಗೋದಕ್ಕೆ, ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೂ ಅದು ನಮ್ಮ ಒಳಗಡೆ ಆ ಶಕ್ತಿಯ ಪ್ರವಾಹ ಮೇಲ್ಮೇಲೆ ಹೋಗೋಕ್ಕೆ, ನಾವು ಪುಷ್ ಮಾಡೋದಕ್ಕೆ ನಮಗೊಂದು ಕರ್ಮ ಬೇಕು. ಕರ್ಮ ನಮ್ಮ ಎವಲ್ಯೂಷನ್ ಬೇಕು. ನಾ ಕರ್ಮ ಮಾಡ್ತಿದ್ದೀನಿ, ಸ್ವಲ್ಪ ಎವಲ್ಯೂಷನ್ ಆಗಿದೆ, ಸ್ವಲ್ಪ ಬಿಡುಗಡೆ ಆಗಿದೆ, ಸ್ವಲ್ಪ ಒಳ ಹೋಗಿದೆ. ನಂಗೆ ಇದಾಗಬೇಕಾಗಿದ್ರಿಂದ, ಇಲ್ಲಿ ಆನಂದ ಸಿಕ್ಕೋದ್ರಿಂದ ಅಲ್ಲಿ ಏನೇ ಆದ್ರೂ ಪರವಾಗಿಲ್ಲ. ಪಾಸ್ ಆಗಲಿ, ಫೇಲ್ ಆಗಲಿ, ಸರಿಗಿರ್ಲಿ, ಸರಿಗಿಲ್ಲದೆ ಇರಲಿ, ಹೊರಗಡೆ ಜನ ಒಪ್ಪದೇ ಇರಲಿ, ನನಗೆ ಒಳಗಡೆ ಮಾಡ್ತಾ ಇರುವಾಗ ಆನಂದ ಸಿಕ್ಕಿದೆಯಲ್ಲ, ನಂಗೆ ಸಿಕ್ಬಿಟ್ಟ ಮೇಲೆ ಇಲ್ಲಿ ಎಲ್ಲಿದೆ ಸಕ್ಸಸ್ಸು ಫೇಲ್ಯೂರು? ಹೊರಗಡೆ ಏನಾದರೂ ಹಾಕ್ಕೊಳ್ಳಿ, ಆಸಕ್ತಿ ಒಂದು ಬಿಡದೆ ಇದ್ರೆ ನಮ್ಮ ಆಸಕ್ತಿ ಏನಾಗಿರ್ಬೇಕು? ಒಳಗಡೆ ಹೋಗೋದೇ ಆಸಕ್ತಿ ಆಗಿರಬೇಕು. ಅದು ನಿಜವಾದ ಸಮಯಾಚಾರ ಪೂಜೆ, ಅದು ನಿಜವಾದ ಕರ್ಮಯೋಗ, ಅದು ನಿಜವಾದ ಧ್ಯಾನ ಯೋಗ. ಎಲ್ಲನೂ ದೇವಿ ಅಲ್ಲಿ ನನಗೆ ಒಳಗಡೆ ತೃಪ್ತಿ ಆಗಿಬಿಟ್ರೆ ಸಾಕಪ್ಪ, ಹೊರಗಡೆ ಏನಾದರೂ ಹಾಕೊಳ್ಳಿ. ಸಕ್ಸಸ್ ಫೇಲ್ಯೂರ್ಗಿಂತ ಮಿಗಿಲಾದದ್ದು ಆ ಪರಮಾನಂದ. ಮಹಾಸಕ್ತಿ ಕುಂಡಲಿನಿ, ಅವಳು ಮಹಾಸಕ್ತಿಯ ಕುಂಡಲಿನಿ ಅಂದಾಗ ಎಲ್ಲರೂ ಸುಮ್ಮನೆ ಸಾಮಾನ್ಯವಾಗಿ ಏನೋ ಅಂತ ಕಲ್ಪನೆ ಮಾಡ್ಕೊಳ್ಬೇಡಿ. ಇಲ್ಲಿ ಯಾವ ಚಕ್ರನೂ ಕಾಣಲ್ಲ, ನೀವು ಎಕ್ಸ್ರೇ ತೆಗೆದ್ರೂ ಕಾಣಲ್ಲ, ಅಥವಾ ಸರ್ಜರಿ ಮಾಡ್ತೀನಿ ನೋಡೇ ಬಿಡೋಣ ಎಲ್ಲ ಚಕ್ರಗಳಿದೆಯಾ ಅಂತ ನಾವು ತಲೆಹರಟೆ ಮಾತಾಡಿದ್ರೂ ಕಾಣಲ್ಲ. ಒಟ್ಟಲ್ಲಿ ಸಾಮಾನ್ಯವಾದ ಮನಸ್ಸಿಗೆ, ಬುದ್ಧಿಗೆ, ಇಂದ್ರಿಯಕ್ಕೆ, ದೇಹದಲ್ಲಿ ಗೋಚರವಾಗೋದಿಲ್ಲ ಅಂತ ಫಸ್ಟು ಬಂದಿಟ್ಕೊಂಡ್ಬಿಡ್ಬೇಕು. ಎರಡನೇದೇನು, ಹೊರಗಡೆ ನೀವು ಜೀವನದಲ್ಲಿ ಎಷ್ಟು ಸೂಕ್ಷ್ಮವಾಗಿದ್ದೀರಾ, ಆ ಸೂಕ್ಷ್ಮತೆಯನ್ನು ನಾನು ಎಲ್ರಿಗೂ ಹೇಳ್ತೀನಿ, ಬಿಕಮ್ ಲಿಟಲ್ ಬಿಟ್ ಸಟ್ಲರ್. ಸೂಕ್ಷ್ಮ ಆಗಿ ದೇವರ ಕೆಲಸ ಎಲ್ಲ ಮಾಡ್ತಿರಲ್ಲ, ಎಷ್ಟೊಂದು ದೇವರ ಹೆಸರಿನಲ್ಲಿ ಏನೇನೇನೇನೇನೋ ಮಾಡ್ತೀರಾ ವ್ರತಗಳು. ನಿಮ್ಮಲ್ಲಿ ಸೂಕ್ಷ್ಮತೆ ಬಂದಿದ್ಯಾ, ಪರಿವರ್ತನೆ ಆಗಿದೆಯಾ ಅಂತ ನಾನು ಕೇಳ್ತಾನೆ ಇರ್ತೀನಿ. ಸೂಕ್ಷ್ಮತೆ ಅಂದರೆ ಒಂದು ಹೂ ಮುಟ್ಟಿದ್ರೆ, ಹೂನ ಕೈನಲ್ಲಿ ಹಿಡ್ಕೊಂಡ್ರೆ ಅದರ ಒಂದು ಜೆಂಟಲ್ನೆಸ್ ಅಂತೀವಿ, ಅದರ ಒಂದು ಸೂಕ್ಷ್ಮ ನಿಮ್ಮ ಕೈ ತಗಲ್ತಾ, ಡಿಡ್ ಯು ಫೀಲ್ ದಟ್? ಅದು ಇಂಪಾರ್ಟೆಂಟು. ನಿನ್ನ ಅನುಭವಕ್ಕೆ ಬಂತ? ಮಗುನ ಮುಟ್ಟಿದಾಗ ಸೂಕ್ಷ್ಮವಾಗಿ ಮುಟ್ಟಿದ್ರೆ ಏನೋ ಆಗುತ್ತಲ್ಲ, ಅನುಭವ ಆಯ್ತಾ? ಪ್ರತಿಯೊಂದಕ್ಕೂ ಒಂದು ಸೂಕ್ಷ್ಮತೆ ಇದೆ. ಪ್ರತಿಯೊಂದರಲ್ಲೂ ಸ್ಥೂಲದಲ್ಲೂ ಸೂಕ್ಷ್ಮ ಇದೆ. ಆ ಸೂಕ್ಷ್ಮವನ್ನು ಗ್ರಹಿಸಿದ್ರ, ಸೂಕ್ಷ್ಮಕ್ಕೆ ರೆಸ್ಪಾಂಡ್ ಮಾಡಿದ್ರ, ಅದಕ್ಕೆ ಸ್ಪಂದಿಸಿದ್ರ, ನಿಮಗೆ ಪ್ರಸ್ಫುರಿಸಿದ್ರ, ಅದನ್ನ ಹಾಗೆ ಹೊರಗಡೆಯಿಂದಾನೇ ನಮಗೆ ಆ ಒಂಥರ ಆ ಟೆಂಡರ್ನೆಸ್ ಬರುತ್ತೆ. ಮುಟ್ಟುವಾಗ, ದೇವರ ಪದಾರ್ಥಗಳನ್ನು ಮುಟ್ಟುವಾಗ ನಾವು ಆ ಸೂಕ್ಷ್ಮತೆಯನ್ನು ಅನುಭವಿಸ್ತೀವಿ. ಇದು ಭಕ್ತಿನಲ್ಲಿ ಬರುತ್ತೆ. ಭಕ್ತಿ ಯೋಗದಲ್ಲಿ ನಿಮಗೆ ಅದರ ಮೇಲೆ ಭಕ್ತಿ ಇದ್ರೆ, ಅದರ ಮೇಲೆ ಗೌರವ ಇದ್ರೆ, ಅದರ ಮೇಲೆ ನಿಜವಾಗ್ಲೂ ನಿಮಗೆ ವ್ಯಾಲ್ಯೂ ಇದ್ರೆ, ಅದನ್ನು ಮುಟ್ಟೋದೇ ಬೇರೆ ಥರ.
ದೇವರು ಅಂದ ತಕ್ಷಣ ಏನೋ ಭಕ್ತಿ, ಏನೋ ಗೌರವ, ಏನೋ ಬರಲಿ, ಇದನ್ನ ಒಂಥರ ಮಡಿಯಾಗಿಡೋಣ, ಇದನ್ನ ಚೆನ್ನಾಗಿ ಮಾಡೋಣ ಅನ್ನೋದು ಬರುತ್ತಲ್ಲ, ಅದರಲ್ಲಿ ಕಲೀಲಿ ಅಂತ. ಏನು ಕಲಿಬೇಕು? ಸೂಕ್ಷ್ಮ ಆಗೋದನ್ನ ಕಲಿಬೇಕು. ದೇವರೇನೂ ಮಾಡಲ್ಲ, ದೇವ್ರ ಪನಿಷ್ಮೆಂಟ್ ಕೊಡಲ್ಲ. ದೇವ್ರ ಕೆಲಸ ಮಾಡೋದ್ರಲ್ಲಿ ನಾವು ಸೂಕ್ಷ್ಮ ಆದರೆ ನಮಗೆ ಆ ಭಕ್ತಿ ಫೀಲ್ ಮಾಡಕ್ ಗೊತ್ತಾಗುತ್ತೆ. ಆ ಫೀಲ್ ಮಾಡಿದಾಗ ಒಳಗಡೆ ನಮ್ಮಲ್ಲಿ 109 ಮರ್ಮ ಪಾಯಿಂಟ್ಸ್ ಇದೆ. 109 ಪಾಯಿಂಟಲ್ಲಿ 108 ನಮ್ಮ ಬಾಡಿನಲ್ಲಿದೆ, 109ನೇದು ಒಂದು 10 ಅಂಗುಲ ಮೇಲಿದೆ. ಅಲ್ಲಿರೋದನ್ನ ಕುಲ ಪದ್ಮ ಅಂತ ಹೇಳ್ತಾರೆ. ಈ ತರ ಇನ್ವರ್ಟೆಡ್ ಲೋಟಸ್ ಅದು ನಮ್ಮಿಂದ ದೂರ ಇದೆ, ಅದು 109. 108 ಮರ್ಮ ಪಾಯಿಂಟ್ನಲ್ಲಿ 7 ಚಕ್ರಗಳು ಕೂಡ ಬಹಳ ವಿಶೇಷವಾದ ಮರ್ಮ ಪಾಯಿಂಟ್ಸ್. ಅದು ನಿಮ್ಮ ಕಣ್ಣಿಗೆ ಕಾಣಲ್ಲ, ಆದರೆ ಭಕ್ತಿಯಿಂದ ಆ ಜಾಗದಲ್ಲಿ ಆ ಏರಿಯಾನ ಫೀಲ್ ಮಾಡಿದ್ರೆ ಮೊದಲು ಏನೂ ಅನ್ಸಲ್ಲ. ಎರಡನೇದು ಆ ದೇವಿಯ ಆಕಾರ ಮರೆ ಆಗ್ತಾ ಅವಳಲ್ಲಿ ಅತಿಶಯವಾದ ನಂಬಿಕೆ, ವಿಶ್ವಾಸ ಬಂದು ಆ ಮಂತ್ರದಲ್ಲಿ ಮುಳುಗಿದಾಗ ಒಂದು ವೈಬ್ರೇಷನ್, ಆ ಜಾಗದಿಂದ ವೈಬ್ರೇಷನ್ ಗೊತ್ತಾಗುತ್ತೆ. ಯಾಕೆಂದ್ರೆ ಆ ಸೌಂಡ್ ವೈಬ್ರೇಷನ್ ಆ ಜಾಗಕ್ಕೆ ಕರೆಕ್ಟಾಗಿ ಕೆಲವು ಸೌಂಡ್ಸ್ ಮೇಲೆ ಆ ಪಾಯಿಂಟ್ ಕೆಲಸ ಮಾಡುತ್ತೆ. ಆ ವೈಬ್ರೇಷನ್ ಫೀಲ್ ಆಗುತ್ತೆ. ಆ ವೈಬ್ರೇಷನ್ ಫೀಲ್ ಆದಾಗ ಅದು ನಿಧಾನವಾಗಿ ನಿಮ್ಮ ಪ್ರಾಕ್ಟೀಸ್ ಮಾಡ್ತಾ 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 ಧ್ಯಾನದಲ್ಲಿ ಮುಳುಗ್ತಾ ಆ ವೈಬ್ರೇಷನ್ನೇನೆ ಲೈಟ್ ಆಗುತ್ತೆ. ದಟ್ ಸೌಂಡ್ ಬಿಕಮ್ಸ್ ದಿ ಲೈಟ್, ದಟ್ ವೈಬ್ರೇಷನ್ ಬಿಕಮ್ ಆ ತೇಜಸ್ಸು, ಅದು ಕಾಣಿಸುತ್ತೆ. ಹಾಗೆ ಅದು ನಮ್ಮಲ್ಲಿ ಆ ಚಕ್ರಗಳನ್ನು ಫೀಲ್ ಮಾಡೋದ್ರಿಂದ ಆ ಸೂಕ್ಷ್ಮವಾದದ್ದನ್ನ ಒಂಥರ ಟೆಂಡರ್, ಅದಕ್ಕೆ ಲೋಟಸ್ ಅಂತ ಹೇಳಿರೋದು. ಅದು ಆಕ್ಚುಲಿ ಲೋಟಸ್ ಇಲ್ಲ. ಲೋಟಸ್ ಅಂದ್ರೆ ಅದಕ್ಕೊಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಷ್ಟೇ. ಫ್ಲವರ್ ಅಂದ್ರೆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್, ಪೆಟಲ್ಸ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಅಲ್ಲೆಲ್ಲ ಪೆಟಲ್ಸ್ ಇಲ್ಲ. ಪೆಟಲ್ ಅಂದ ಎಷ್ಟು ಮಧುರವಾಗಿ, ಅದು ಎಷ್ಟು ಕೂಲ್ ಆಗಿ, ಎಷ್ಟು ಜೆಂಟಲ್ ಆಗಿರುತ್ತಲ್ಲ, ಆ ಥರ ಒಳಗಡೆ ಫೀಲ್ ಮಾಡುವಾಗ ಆ ಭಕ್ತಿ ನಿಮ್ದು ಸೂಕ್ಷ್ಮವಾಗ್ತಾ ಅದು ಎಕ್ಸ್ಪ್ಲೋರ್ಡ್ ಆಗುತ್ತೆ. ಆ ಎನರ್ಜಿ, ಆ ಪಾಯಿಂಟ್ಸ್ ಎಲ್ಲ ನಿಮಗೆ ಅನುಭವಕ್ಕೆ ಬರುತ್ತೆ. ಅದರಿಂದ ಕುಂಡಲಿನಿ ಅಂದಾಗ ಅದು ತಾವರೆ ದಂಟು ಹೇಗಿದೆ, ಇದು ಕಲ್ಪನೆಯಲ್ಲಿ ಅದು ಮಾಡ್ಕೊಳ್ಳಿ ಅಂತಿರೋದು. ತಾವರೆ ದಂಟು ಎಷ್ಟು ಮೃದು ಇದೆ, ಅದರೊಳಗಡೆ ಒಂದು ಸಣ್ಣ ಟ್ಯೂಬ್ ಇದೆ, ಅದನ್ನು ಚಿತ್ರಿಣಿ ನಾಡಿ ಅಂತ ಕರಿತೀವಿ. ಅದರೊಳಗೆ ಕುಂಡಲಿನಿ ಇದೆ ಅಂದಾಗ ಎಷ್ಟು ಸೂಕ್ಷ್ಮ ಅದು. ಅದರಲ್ಲಿ ನಮ್ಮ ಇತಿಹಾಸವೆಲ್ಲ ಇದೆ. ಅಂದರೆ ನಾವು ಮಾಡಿದ ಇಂದ್ರಿಯಗಳಿಂದ ಮಾಡಿದ ಕರ್ಮಗಳು, ಮನಸ್ಸು, ನಮ್ಮ ಒಂದು ಜ್ಞಾನೇಂದ್ರಿಯ, ಜನ್ಮದ ಕರ್ಮಗಳೇ ಅಂತ ಹೇಳಬೇಕು. ಎಲ್ಲವನ್ನು ಈ DNA ಅಂತಿರಲ್ಲ, ನಿಮ್ದೆಲ್ಲ ಪುರಾಣ ಪುಣ್ಯಕಥೆ ಎಲ್ಲ, ನಮ್ಮ ಇತಿಹಾಸ ಎಲ್ಲ ಆ ಕುಂಡಲಿನಿ ಒಳಗೆ, ಆ ಬೀಜದೊಳಗೆ ಎಲ್ಲವೂ ಸ್ಟೋರ್ ಆಗಿದೆ, ಎಲ್ಲವೂ ಇದೆ. ನಮ್ಮ ಜೀವನದಲ್ಲಿ ಮನುಷ್ಯನಿಗೆ ಮಾತ್ರ ಒಂದು ಅವಕಾಶ ಸಾಧನೆಗೆ, ಜ್ಞಾನದಿಂದ ಭಕ್ತಿಯಿಂದ ಅದು ಆ ಕುಂಡಲಿನಿಯಲ್ಲಿ ಇರುವಂತಹದ್ದನ್ನ ಅದು ಹೋಗಿ ಸಹಸ್ರಾರಕ್ಕೆ ತಲುಪಿದ್ರೆ ನಿಜವಾಗ್ಲೂ ಎಲ್ಲ ಕರ್ಮಗಳು ನಿವಾರಣೆ ಆಗುತ್ತೆ. ಅಲ್ಲಿ ಕಟ್ಕೊಂಡಿರೋದೆಲ್ಲ ಕೂಡ ಗಂಟೆಲ್ಲ ಬಿಡುಗಡೆ ಆಗುತ್ತೆ ಆ ಪ್ರಾಸೆಸ್ನಲ್ಲಿ. ಇದು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ತೀವಿ, ಮತ್ತೆ ಸಂಸ್ಕಾರ ಆಗುತ್ತೆ ನಮಗೆ. ಕುಂಡಲಿನಿ ಅನ್ನೋದು ಅದರಲ್ಲಿ ಎಲ್ಲ ಶೇಖರಿಸಿದೆ. ಇದು ಇಲ್ಲಿಂದ ಮೇಲಕ್ಕೆ ಹೋಗಬೇಕು, ಸಹಸ್ರಾರ ಮುಟ್ಟಬೇಕು, ಇದೇ ಗುರಿ. ಒಂದು ದೊಡ್ಡ ಒಂದು ಯಾತ್ರೆ ಇದೆ, ಇದು ಪುನರ್ಜನ್ಮ ಇದೆ. ಅದರಿಂದ ಕುಂಡಲಿನಿ ಅಂದಾಗ, ಕುಂಡಲಿನಿ ತಟಿಲ್ಲತಾ ಸಮರುಚಿ ಷಟ್ಚಕ್ರೋ ಪರಿಸಂಸ್ಥಿತ ಮಹಾಸಕ್ತಿ ಕುಂಡಲಿನಿ ಬಿಸುತಂತಿತನೀಯಸಿ. ಇಲ್ಲಿ ನಾರಾಯಣ ಸೂಕ್ತದಲ್ಲಿ ಹೇಳ್ತಾರೆ, ಆ ಪರಮಾತ್ಮನನ್ನ ವಿವರಣೆ ಮಾಡಬೇಕಾದ್ರೆ ನೀವಾರ ಶುಕ ಮತ್ತನ್ವಿ ಅಂತ. ಅಂದ್ರೆ ನೀವಾರ ಅಂದ್ರೆ ನವಣೆ. ಆ ನವಣೆಯ ಕೊನೆಯಲ್ಲಿ ಒಂದು ಸಣ್ಣ ನವಣೆ, ಎಷ್ಟು ಸಣ್ಣ, ಅದರಲ್ಲಿ ಆ ಪಾಯಿಂಟಲ್ಲಿ ಅವನು ಹೀಗೇ ಓಲಾಡ್ತಾ ಇದ್ದಾನಂತೆ ಸಣ್ಣದಾಗಿ. ಆ ಪಾಯಿಂಟೇ ಚಿಕ್ಕದು, ನವಣೆನೇ ಚಿಕ್ಕದು. ಅದರೊಳಗೆ ಇಂದ್ರಾದಿ ಸಮಸ್ತ ದೇವತೆಗಳು ಬ್ರಹ್ಮಾಂಡಗಳನ್ನು ಅವನ ಹೊಟ್ಟೆ ಒಳಗೆ ಇಟ್ಕೊಂಡಿದ್ದಾನೆ ಅಂದರೆ ಅದನ್ನು ಕಲ್ಪನೆ ಕೂಡ ಸಾಧ್ಯ ಇಲ್ಲ, ಕಲ್ಪನೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ವಿದ್ಯುಲ್ಲಕೀನ ಭಾಸ್ಕರ ಅಂತ ಹೇಳ್ತಾರೆ. ಅಂದರೆ ನಾವು ಗಮನಿಸಬೇಕಾಗಿರೋ ಅಂಶ ಏನಂದರೆ, ಒಂದು ಸಣ್ಣ ನಮ್ಮ ಕಣ್ಣಿಗೆ ಬೀಳೋದು ಆಲದ ಮರ ಎಷ್ಟು ದೊಡ್ಡದು, ಅದರ ಬೀಜ ಇಷ್ಟು, ಅದರ ಒಳಗಡೆ ಎಂಥ ದೊಡ್ಡ ಆಲದ ಮರ ಇದೆ ಅಂದಾಗ ಒಂದು ಚೂರು ಕಲ್ಪಿಸ್ಕೋಬೋದು. ಹಾಗೆ ಕುಂಡಲಿನಿನೂ ಅಷ್ಟೇ ಬಹಳ ಸಣ್ಣದು. ಅದಕ್ಕೆ ಹೇಳಲ್ಲ ರೂಪತಂತು ಕಲ್ಕಿಂತ ಸಣ್ಣದು ಅಂತ ಹೇಳ್ತಾರೆ.
ತಟಿಲ್ಲತಾ ಸಮರುಚಿ ಷಟ್ಚಕ್ರೋ ಪರಿಸಂಪಿತ ಮಹಾಸಕ್ತಿ ಕುಂಡಲಿನಿ ಬಿಸುತಂತಿತನೀಯಸಿ. ಇದು ಸಿಗೋದು ಬರೀ ಭಾವನೆಯಲ್ಲಿ, ಭವಾನಿ. ನಾಳೆ ಮುಂದೆ ಭವಾನಿಯ ಒಂದು ವೈಭವವನ್ನು ನಾಳೆ ನೋಡೋಣ. ಇವತ್ತು ನಾವು ನೋಡಿದ್ದು ವೈಭವ, ತ್ರಿಕೂಟ ವೈಭವ. ತ್ರಿಕೂಟದಲ್ಲಿ ಆ ದೇವಿಯನ್ನು ಯಾವ ರೀತಿ, ಆ ದಾರಿ, ನಾವು ಹೋಗುವಂತಹ ಪಥ ಏನು, ಆ ಸೂಕ್ಷ್ಮವಾಗಿ ದೇವಿಯನ್ನು ನೋಡುವುದು ಅಂತ ಮುಂದುವರಿಸ್ತೀವಿ. ನಾಳೆ ಭವಾನಿ ವೈಭವ.